ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅದು ಹೇಗೆ ಹೇಳ್ತೀರಾ ಗುರುಗಳೇ? ದೇವರು ಕೇವಲ ನಿಮ್ ಕನಸಲ್ಲಿ ಬಂದು ಮಾತ್ರ ಹೇಳಕ್ ಸಾಧ್ಯ, ಎಲ್ಲರ ಕನಸಲ್ಲಿ ಬಂದು ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಈ ಮಂಗೇಶ ನಾಟಕ ಮಾಡ್ತಿದ್ದಾನೆ. ಹೌದು ಗುರುಗಳೇ, ನನ್ ಜಮೀನಲ್ಲೂ ಕಳಶ ಸಿಕ್ಕಿರ್ಬೋದು, ಹಾಗಂತ ಇದು ದೇವ್ರ ಸೂಚನೆ ಅನ್ನಕ್ಕಾಗಲ್ಲ. ಇವನು ಸುಳ್ಳು ಹೇಳ್ತಿದ್ದಾನೆ. ಗುರುಗಳೇ, ದಯವಿಟ್ಟು ನಮ್ ಜಮೀನನ್ನ ಬಿಟ್ಬಿಡಿ ಗುರುಗಳೇ. ಸರಿ, ಹಾಗಾದ್ರೆ ನಾನ್ ಇನ್ನೊಂದ್ಸಲ ದೇವ್ರ ಹತ್ರ ಮಾತಾಡ್ತೀನಿ. ಆ ದೇವರಿಗೆ ನಿಮ್ ಸಮಸ್ಯೆ ತಿಳಿಸಕ್ ನೋಡ್ತೀನಿ. ನೋಡೋಣ ಆ ದೇವ್ರು ಏನ್ ಹೇಳ್ತಾನೆ ಅಂತ. ಗುರುಗಳೇ, ನನ್ನ ದಾರಿಗೆ ಅಡ್ಡ ಬರ್ಬೇಡ ಭೀಮರಾವ್. ಗುರುಗಳೇ, ನಾನ್ ನಿಮ್ ರಸ್ತೆಗೆ ನಿಮ್ಮನ್ನ ತಡಿಯಕಲ್ಲ ಬಂದಿರೋದು, ನಿಮ್ಗೊಂದು ವಿಷಯ ಹೇಳೋಕ್ ಬಂದಿದ್ದೀನಿ. ರಾತ್ರಿ ಹೊತ್ತಲ್ಲಿ ಇನ್ನೊಬ್ರು ಜಮೀನಲ್ಲಿ ಕಳಶ ತಂದಿಟ್ಟು ಅದನ್ ನೀವೇ ಬೆಳಗ್ಗೆ ಬಂದು ಆ ಕಳಶನ ಹೊರಗ್ ತೆಗ್ಸೋದು ಎಷ್ಟು ಸುಲಭದ ಕೆಲ್ಸ ಅಲ್ವಾ? ಗುರುಗಳೇ, ಇದು ದೇವ್ರ ಸೂಚನೆ ಅಲ್ಲ, ಬದ್ಲಿಗೆ ಇದು ನಿಮ್ ಕುತಂತ್ರ ಬುದ್ಧಿ. ಇವತ್ತು ನಿಮ್ ಭಕ್ತ ಮಂಗೇಶ್ ಅಣ್ಣಂಗ್ ಅರ್ಥ ಆಗಿದೆ. ನಾಳೆ ದಿನ ಇಡೀ ಊರ್ಗೆ ಗೊತ್ತಾಗುತ್ತೆ. ನಿಮ್ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ ನೀವೇ ಯೋಚನೆ ಮಾಡಿ. ನೀವಿನ್ ಹೊರಡಿ ಗುರುಗಳೇ, ಆದ್ರೆ ಯೋಚನೆ ಮಾಡೋದನ್ನ ಮರಿಬೇಡಿ. ಹೊರಡಿ. ದಾರಿ ಬಿಡ, ದಾರಿ ಬಿಡ. ಭೀಮರಾವ್, ಮಂಗೇಶ, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ದೇವ್ರು ಕೊಟ್ಟಿರೋ ಸಂಕೇತನ ನೀನ್ ವಿರೋಧಿಸ್ತಾ ಇದ್ಯಾ? ದೇವ್ರ ಮೇಲೆ ನಂಬಿಕೆ ಇಲ್ದಿರೋದಕ್ಕೇನೆ ಇವನಪ್ಪ ಮನೆ ಬಿಟ್ಟು ಹೋಗಿದ್ದು. ಮತ್ತೆ ಒಬ್ಬ ಮಗ ಹಾವು ಕಚ್ಚತ್ತ. ದಯವಿಟ್ಟು ಹೊರಡಿ ಇಲ್ಲಿಂದ, ಹೊರಡಿ. ಹಾ ಹೋಗ್ತಿದೀವಿ. ದಾರಿ ತಪ್ಪಿರೋ ನಿನ್ನ ಸರಿ ದಾರಿಗ್ ಬಾ ಅಂತಿದೀವಿ ಅಷ್ಟೇ. ನಿನ್ನೊಳ್ಳೇದಕ್ಕೆ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋ, ಇಲ್ವಾ ದೇವ್ರೆ ನಿನ್ಗೊಂದ್ ಗತಿ ಕಾಣಿಸ್ತಾನ್ ಬಿಡು. ಹೇಳ್ತಿದ್ದೀನಿ ತಾನೇ ನಾನು. ಹೊರಡಿ ಇಲ್ಲಿಂದ, ಹೊರಡಿ. ನೀವ್ ಅಳ್ಬೇಡಿ ಮಂಗೇಶ್ ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ. ಇನ್ಯಾರು ನಿಮ್ ಜಮೀನ್ ಮೇಲೆ ಕಣ್ಣು ಹಾಕಲ್ಲ. ನಾನು ಅಳ್ತಿರೋದು ಯಾಕಂದ್ರೆ ನನ್ನ ಈ ಜಮೀನ ಯಾರಾದ್ರೂ ಕಿತ್ಕೋತಾರ ಅಂತಲ್ಲ, ಬದಲಾಗಿ ನಾನು ಯಾಕೆ ಅಳ್ತಿರೋದು ಅಂತಂದ್ರೆ ಈ ಜನ ಇದಾರಲ್ಲ, ಇವರನ್ನೆಲ್ಲ ನನ್ನವರು ಅನ್ಕೊಂಡಿದ್ದೆ ಭೀಮರಾವ್. ಕಷ್ಟ ಸುಖಕ್ಕೆ ಆಗ್ತಾರೆ ಅನ್ಕೊಂಡಿದ್ದೆ. ಅವ್ರಗಳಿಗೆಲ್ಲ ಕಷ್ಟ ಅಂತ ಆದಾಗ ನಾನ್ ಮುಂದೆ ನಿಂತು ಸಹಾಯ ಮಾಡಿದ್ದೀನಿ ಭೀಮರಾವ್. ಆದ್ರೀಗ ನನಗ್ ಸಹಾಯ ಬೇಕು ಅಂದಾಗ ಯಾರು ಮುಂದೆ ಬರ್ಲಿಲ್ಲ ಭೀಮರಾವ್, ಯಾರು ಬರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಕಣ್ ಮುಚ್ಕೊಂಡೊಬ್ರು ನಂಬೋರು, ಅವ್ರ ಮಾತುಗಳನ್ನೆಲ್ಲ ಕೇಳೋರು ಕುರಿಗಳಾಗ್ತಾರೆ. ಆ ಕುರಿಗಳಿಗೆ ಸ್ವಂತ ಬುದ್ಧಿ ಅನ್ನೋದಿರಲ್ಲ. ಮುಂದೆ ಹೋಗೋದನ್ನ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದೆ
ಅದ್ರ ಹಿಂದೆ ಹೋಗ್ತವೆ. ಅದು ಅಲ್ದೆ ಒಬ್ಬಂಟಿಯಾಗಿರೋರ್ನ ಹೆದರ್ಸೋದಕ್ ನೋಡ್ತಾರೆ. ನಿಮಗ್ ಮಾಡ್ತಿದ್ದಾರಲ್ಲ ಹಾಗೆ. ಆದ್ರೆ ಅಣ್ಣ, ನೀವು ಧೈರ್ಯವಾಗಿರಿ, ನಾನ್ ನಿಮ್ ಜೊತೆ ಇದ್ದೀನಿ. ಸರಿಯಾಗಿ ಹೇಳಿದೆ ಭೀಮಾ, ನೀನ್ ಸರಿಯಾಗೇ ಇದೀಯಾ. ಆದ್ರೆ ನಾನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಭೀಮ್ರಾವ್. ನನ್ನ ಅಂಗಡಿನಲ್ಲಿ ಸಾಕಷ್ಟು ಸೀಮೆ ಎಣ್ಣೆ ಇಟ್ಟಿದ್ದೀನಿ. ಅದನ್ನ ಹಾಕಿ ಇವ್ರ ಮನೇನ್ ಸುಟ್ಬಿಡೋಣ. ಆಗ ಇವ್ರ ಮನೇನೂ ಇರಲ್ಲ, ಇವರು ಇರಲ್ಲ. ದಯವಿಟ್ಟು ಸ್ವಲ್ಪ ನೀರ್ ಕೊಡಿ. ವೈದ್ಯರು ಹೇಳಿದ್ದಾರೆ ನಮ್ಮ ಅಮ್ಮನ ತಲೆನೋವು, ಅವ್ರ ಪ್ರಾಣ ತೆಗಿಬಹುದು ಅಂತ. ನಿನ್ ಮಂಡಿಯೂರ್ ಕೂತ್ಕೋ, ನಿನಗ್ ನೀರ್ ಸಿಗುತ್ತೆ. ಭೀಮ್ರಾವ್, ನಾನೊಂದ್ ಮಾತು ಹೇಳ. ಹಾ, ಹೇಳಿ ಅಣ್ಣ. ಇವತ್ ನನ್ ಮನಸ್ಸಿಂದ ನಿನಗೆ ಧನ್ಯವಾದ. ರಾಮ್ಜಿ, 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 ನನ್ಗಿವತ್ತು ಹೇಳ್ಕೊಳಕ್ಕಾಗದಷ್ಟು ಸಂತೋಷ ಆಗಿದೆ. ಏನಾಯ್ತು ಪುರಂಜನ, ಯಾಕಿಷ್ಟೊಂದು ಖುಷಿ ಆಗಿದ್ಯಾ? ರಾಮ್ಜಿ, ಇವತ್ತೇನಾಗಿದ್ಯೋ ಹಿಂದೆ ಯಾವತ್ತು ನಮ್ಮ ಸಮಾಜದಲ್ಲಿ ಆಗದೇ ಇರುವಂತಹ ಘಟನೆ ನಡೆದಿದೆ. ಇವತ್ತು ಮೇಲ್ವರ್ಗದ ಒಬ್ಬ ವ್ಯಕ್ತಿ ಅಂದ್ರೆ ಚಹಾ ಹಾಕೋ ಆ ಮಂಗೇಶ ಭೀಮ್ರಾವ್ಗೆ ಧನ್ಯವಾದ ಹೇಳ್ದ ರಾಮ್ಜಿ. ಹೇಗೆ ಅಂದ್ರೆ ಅದು ಕೈ ಮುಗಿದು. ನಾನೆಷ್ಟು ಸಂತೋಷವಾಗಿದ್ದೀನಿ ಅಂತ ನಿಮ್ಗೆ ಹೇಳಕ್ಕೆ ಆಗಲ್ಲ. ನಾನು ತುಂಬಾ ಸಂತೋಷವಾಗಿದ್ದೀನಿ ರಾಮ್ಜಿ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಪ್ರತಿದಿನದ ನಾಟಕನೇ ಇದು. ಸೀದಾ ಘೋಷಣೆ ಮಾಡ್ಬಿಟ್ರೆ ಆಯ್ತಪ್ಪ, ಭೀಮ್ರಾವ್ ದೇವ್ರು ಅಂತ. ಈ ಮನುಷ್ಯಂಗೆ ಏನಾಗಿದೆ? ಏನಾಯ್ತು? ನಮಗೂ ಸ್ವಲ್ಪ ಹೇಳಿ, ನಾವು ಕೇಳಿ ಸಂತೋಷ ಪಡ್ತೀವಿ. ಹೌದು ಮಾವ, ಹೇಳಿ ಬೇಗ. ಅಂತದ್ದೇನಾಯ್ತು? ಅದು ಮಂಗೇಶಣ್ಣ ಭೀಮಂಗೆ ಧನ್ಯವಾದ ಹೇಳಿದಾರಂದ್ರೆ. ಏನಾಯ್ತು ಅಂದ್ರೆ, ಪ್ರತಿ ಸಲದಂತೆ ಗುರುಗಳು ಈ ಸಲನು ಕುತಂತ್ರದಿಂದ ಮಂಗೇಶನ್ ಜಮೀನಲ್ಲಿ ಕಳ್ಶಾನ ನನಗೂ ದೇವರು ಸೂಚನೆ ಕೊಟ್ಟಿದ್ದಾನೆ. ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆಲ್ಲ. ಈ ಕಳಶ ಸುಧೀರನ್ ಭೂಮಿಯಿಂದ ತೆಗೆದಿರೋದು. ಚಿದಾನಂದ್ರು, ಪಂಡಿತ್ರು ಮತ್ತಿ ಅಣ್ಣ ಆ ಜಮೀನ್ನ ಮಾಲೀಕರು ಹೌದು ಅನ್ನೋದಾದ್ರೆ ಮುಂದಿನ ಮಾತುಕತೆ ಆಗ್ಲಿ, ಇಲ್ಲಾಂದ್ರೆ ಹೀಗೆ ಹಿಂತಿರ್ಗಿ ಹೊರಟ್ಬಿಡಿ. ಇದ್ರಿಂದ ಆ ಚಹಾ ಹಾಕೋ ಮಂಗೇಶ ಕಣ್ಣಲ್ಲಿ ನೀರ್ ಹಾಕೊಂಡು ಭೀಮ್ರಾವ್ಗೆ ಧನ್ಯವಾದ ಹೇಳ್ದ ರಾಮ್ಜಿ. ಪುರಂಜನ ಧನ್ಯವಾದ ಹೇಳಿದ್ದು ಭೀಮ್ರಾವ್ಗಷ್ಟೇ ಅಲ್ಲ, ಬದಲಾಗಿ ಅವನ ಆಲೋಚನೆಗೂ ಹೇಳಿದ್ದು. ಯಾವ ವ್ಯಕ್ತಿ ಸ್ನೇಹ, ವೈರತ್ವ, ನಮ್ಮವರು ಬೇರೆಯವರು, ಮೇಲು ಕೀಳು ಅನ್ನೋರಿದಾರಲ್ವಾ, ಅದನ್ನ ಮರ್ತು ಮನುಷ್ಯತ್ವ ಮತ್ತೆ ನ್ಯಾಯ ಎಲ್ಲದಕ್ಕಿಂತ ಮಿಗಿಲು ಅಂತಾರೋ ಅಂಥವ್ರಿಗೆ ಈ ಧನ್ಯವಾದ ಹೇಳಿತು. ಭೀಮ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಇದೆ. ಅವನ ಆಲೋಚನೆ ಬಗ್ಗೆ ಕೂಡ. ಹೌದು, ನಾವೆಲ್ಲ ಸೇರಿ ಭೀಮಂಗೆ ಅಭಿನಂದನೆ ಹೇಳ್ಬೇಕು. ನಾನ್ ನಿಮ್ ಜಾತಿಯವಳಾಗಿಲ್ದೇ ಇರ್ಬೋದು,
ಆದ್ರೆ ನಂಗೆ ನಿಮ್ ಸಂತೋಷ ಅರ್ಥ ಆಗುತ್ತೆ. ನೀವೆಲ್ರೂ ಪಡ್ತಿರೋ ಖುಷಿಯಿಂದಾನೇ ಅದೆಲ್ಲ ಗೊತ್ತಾಗ್ತಿದೆ. ಬಂದ ನೋಡಿ ನಮ್ಮ ಪ್ರೀತಿಯ ಭೀಮ್ರಾವ್. ಅಭಿನಂದನೆಗಳು ಭೀಮಾ. ಇವತ್ತು ನೀನ್ ನಮ್ಮನೆಲ್ಲೇ ಊಟ ಮಾಡ್ಬೇಕು. ರಾಮ್ಜಿ, ಈಗ್ಲೇ ನಾನು ಹೋಗಿ ನಮ್ಮೂರ್ಗೆಲ್ಲ ವಿಷಯ ತಿಳಿಸ್ಬರ್ತೀನಿ. ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಬೇಡ ಪುರಂಜನ, ಈ ಘಟನೆಯಲ್ಲಿದ್ದ ಇನ್ನೊಂದು ವರ್ಗಕ್ಕೆ ಈ ವಿಷಯನ ತಿಳಿಸು. ಅಂದ್ರೆ ಅಂದ್ರೆ ಭೀಮ ಎಲ್ಲ ಭೇದ ಭಾವನ ಮರೆತು ಮಂಗೇಶನ್ಗೆ ಸಹಾಯ ಮಾಡಿದಾನೆ ಅಂತ. ಭೀಮನ ಉದ್ದೇಶ ಇದ್ದಿದ್ದು ಸಹಾಯ ಮಾಡಬೇಕು ಅಂತ. ಈ ಉದ್ದೇಶನೇ ಮನುಷ್ಯನಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಅಂತ ತಿಳಿಸು. ಸರಿ, ನನ್ಗರ್ಥ ಆಯ್ತು. ನಾನು ಈಗ್ಲೇ ಹೋಗಿ ವಿಷಯ ಮುಟ್ಸ್ಬರ್ತೀನಿ. ನೋಡು ಭೀಮಾ, ಇನ್ಮೇಲೆ ನೀನು ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಯಾಕೆಂದ್ರೆ ಈ ಸಲ ಗುರುಗಳಿಗೆ ತುಂಬಾನೇ ಅವಮಾನ ಆಗಿರುತ್ತೆ. ಎಂತ ಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಈ ಜನರೆಲ್ಲ ನಮ್ಮನ್ನ ದೇವ್ರು ಅಂತ ಭಾವಿಸಿ ಪೂಜೆ ಮಾಡ್ತಿದ್ರು. ಈಗ ಆ ಭೀಮನ್ ಜೈಕಾರ ಹಾಕೋದನ್ನ ಕೇಳಿಸ್ಕೊಂಡು ಸುಮ್ನಿರ್ಬೇಕಾಗಿದೆ. ನಿಮ್ಗೆ ಯಾಕೆ ಭೀಮ್ರಾವ್ ಕಂಡ್ರೆ ಅಷ್ಟೊಂದ್ ಕೋಪ? ನಮ್ಮೂರಲ್ಲಿ ಇವ್ರಂತ ಜನ ನಮ್ನ ದೇವ್ರು ಅಂತ ಪೂಜಿಸ್ತಾರೆ. ಇಲ್ಲಿ ನೋಡಿದ್ರೆ ಇಂಥವ್ರ ಜೊತೆ ಕುತ್ಕೊಂಡು ನಾವು ಚಪ್ಲಿ ವ್ಯಾಪಾರ ಮಾಡ್ತಿದೀವಿ. ನಿಮಗ್ ಜಾತಿ ಮೇಲೆ ಅಷ್ಟೊಂದು ಅಭಿಮಾನ ಇದ್ದಿದ್ರೆ ನೀವ್ ನನ್ಯಾಕ್ ಪ್ರೀತಿ ಮಾಡಿದ್ರಿ? ನಮ್ಮಿಬ್ಬರ ಜಾತಿನೂ ಬೇರೆನೆ. ನನ್ನ ಮದ್ವೆ ಮಾಡ್ಕೊಳ್ವಾಗ ನಿಮಗ್ ಜಾತಿ ನೆನ್ಪಾಗ್ಲಿಲ್ವಾ? ನಿನ್ನ ಪ್ರೀತಿ ಮಾಡಿದ್ದೆ ನಾನು, ಅದಕ್ಕೆ ಜಾತಿ ಎಲ್ಲ ಮರ್ತೋಯ್ತು. ನಾನು ಎಲ್ರಿಗೂ ಹಂಗೆ ಪ್ರೀತಿ ಮಾಡಕ್ ಆಗಲ್ಲ, ಅದಕ್ಕೆ ಆಗೋದಾಗ್ತಿದೆ. ಆದ್ರೆ ನಾವ್ ಯಾವ ಜಾತಿಯವ್ರನ್ನ ಕಂಡ್ರೆ ದೂರ ಇರ್ತಿದ್ವೋ ಅದೇ ಜಾತಿಯವ್ರ ಜೊತೆ ಕುತ್ಕೊಂಡು ಊಟ ತಿಂಡಿ ಮಾಡ್ತಿದೀವಿ. ಮನ್ಸಿಗೆ ನೋವಂತೂ ಆಗತ್ತೆ. ಬಹಳ ಕಷ್ಟಪಟ್ಟು ಸಮಾಧಾನ ಮಾಡ್ಕೊಂಡು ಇವ್ರ ಜೊತೆ ಬದುಕ್ತಿದೀನಿ. ಆದ್ರೂ ಒಳಗಿಂದ ಸ್ವಲ್ಪನಾದ್ರೂ ನೋವು ಆಗತ್ತೆ, ಆಗ್ಲೇ ಬೇಕು ಕೂಡ. ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಆದ್ರೆ ನಾನ್ ನಿಮ್ ಜೊತೆ ವಾದ ಮಾಡೋದ್ರಿಂದ ನಿಮಗ್ ತೊಂದ್ರೆ ಆಗ್ತಿದ್ರೆ ಅದಕ್ ನಾನೇನ್ ಮಾಡ್ಲಿ? ಅದೆಲ್ಲ ನಿಮ್ ತಪ್ಪು. ನಾನ್ ಮೇಲ್ ಜಾತಿಯವನು, ಅವರೆಲ್ಲ ಕೀಳ್ ಜಾತಿಯವ್ರು ಅನ್ಕೊಂಡು. ಆದ್ರೆ ಮೇಲ್ ಜಾತಿಯವರು ನಮಗ್ ಒಂದು ತುಳ್ಕೊಳ್ಳೋದಕ್ಕೂ ಜಾಗ ಕೊಡ್ಲಿಲ್ಲ. ನಮಗೊಂದು ನೆಲೆ ಜಾಗ ಅಂತ ಕೊಟ್ಟಿದ್ದು ಇವ್ರುಗಳೇನೆ. ನಿಮ್ ಮೇಲ್ ಜಾತಿಯವರು ನಮಗೆ ಕಷ್ಟ ಕೊಟ್ಟಿದ್ದೆ ಆಯ್ತು, ಅವಮಾನ ಮಾಡಿದ್ರು, ನಮ್ಮನ್ನ ಸಾಯಿಸೋಕು ಮುಂದಾಗಿದ್ರು. ಈಗ್ಲೂ ನಿಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಆಗ್ತಿದ್ಯಾ? ಸರಿಯಾಗಿ ಯೋಚನೆ ಮಾಡಿ ನೋಡಿ. ನೀವ್ ಮನ್ಸ್ ಮಾಡಿದ್ರೆ ಎಲ್ಲರೂ ಸರಿ ಹೋಗತ್ತೆ. ಅವ್ರು ನಮಗ್ ಹೇಗ್ ಸಹಾಯ ಮಾಡಿದ್ರು ಹಾಗೆ. ಅವ್ರು ನಮ್ಮ ನಿಲ್ದಿರಿಸೋದಕ್ಕೆ ಒಂದ್ಸಲನೂ ಯೋಚನೆ ಮಾಡಿಲ್ಲ. ಈ ವಿಷಯಕ್ಕೆ ನಾನು ಅವರನ್ನ ಗೌರವಿಸೋದು. ಅದಕ್ಕೆ ನಾನಿವತ್ತು ಭೀಮ್ರಾವ್ನ ನಮ್ಮನೆಗೆ ಊಟಕ್ಕೆ ಕರ್ತಿದ್ದೀನಿ. ನಾನು ಅಡಿಗೆ ಮಾಡಕ್ ಹೋಗ್ತಿದ್ದೀನಿ. ಸಂದೇಶ, ಇಲ್ಲಿವರೆಗೂ ಎಷ್ಟು ಚಪ್ಲಿ ಮಾಡ್ಕೊಟ್ಟಿದೀವಿ ಅದನ್ನ ಒಂದು ಪಟ್ಟಿನಲ್ಲಿ ಸರಿಯಾಗಿ ಬರಿ. ಯಾಕೆಂದ್ರೆ ವ್ಯಾಪಾರದಲ್ಲಿ ಕಣ್ಣೆದುರುಗಡೆ ಎಲ್ಲ ಇರಬೇಕು. ಎಲ್ರಿಗೂ ಎಷ್ಟು ವ್ಯಾಪಾರ ಆಗತ್ತೆ ಅಂತ ಎಲ್ಲ ಗೊತ್ತಾಗ್ಬೇಕಲ್ವಾ? ಸರಿ ಮಾವ. ಬಾಲ, ನನ್ ಪುಸ್ತಕ ತಂದ್ಕೊಡ್ತೀಯ ಮನೆಯಿಂದ? ಭೀಮ್ರಾವ್, ಇನ್ನೊಂದು ರೊಟ್ಟಿ ಬೇಕಾ? ಬೇಡ, ಈಗ್ಲೇ ನನ್ ಹೊಟ್ಟೆ ತುಂಬ ಹೋಗಿದೆ. ಇನ್ನೊಂದ್ ತಿನ್ನೋದಕ್ಕೆ ನನ್ ಕೈಲಾಗಲ್ಲ. ಸರಿ ಭೀಮಾ, ತಟ್ಟೆ ಅಲ್ಲೇ ಇಡು. ಬೇಡ,
ನೀವು ನಮ್ಗಿಂತ ಮೇಲ್ ಜಾತಿನವರು. ಆದ್ರೆ ನನ್ ತಟ್ಟೆನ ನೀವೆತ್ತೋದ್ ಯಾಕೋ ಸರಿ ಬರಲ್ಲ. ಭೀಮಾ, ನಾನ್ ನನ್ ಜಾತಿನ ಯಾವತ್ತೂ ಮರ್ತ ಹೋಗಿದ್ದೀನಿ. ಹಾಗೇನೆ ಬೇರೆಯವರು ಕೂಡ ಈ ಜಾತಿಯಿಂದ ಹೊರಗ್ ಬರ್ಲಿ ಅಂತ ಅನ್ಕೊಂಡಿದ್ದೀನಿ. ಹಾ, ನನ್ಗೂ ಅದೇ ಆಸೆ ಇದೆ. ಆದ್ರೂ ನಾನ್ ತಿಂದಿರೋ ತಟ್ಟೆನ ನಿಮ್ ಕೈಲಿ ಎತ್ಸೋದಕ್ ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ. ಎಲ್ಲದಕ್ಕಿಂತ ನೀವು ದೊಡ್ಡವರು. ಸರಿ ಬಿಡು, ಹೊರಗಿಟ್ಬಿಡು. ನಾನು ಆಮೇಲೆ ಅದನ್ನ ತೊಳ್ದಿಡ್ತೀನಿ. ಸರಿ. ರಾಣಿಯವರೇ, ಏನು? ಸಂದೇಶ್ ಅವರು ಪುಸ್ತಕ ತರಕ್ ಹೇಳಿದ್ರು, ಲೆಕ್ಕ ಮಾಡ್ಬೇಕಿತ್ತು. ಅಷ್ಟೊಂದ್ ಕೋಪ ಯಾಕೆ ನನ್ ಮೇಲೆ? ಭೀಮನ್ನ ನೀವ್ ಇಷ್ಟಪಟ್ಟು ಅವನ್ನ ಮನೆಗ್ ಕರೆದು ಅವನಿಗೋಸ್ಕರ ಅಡ್ಗೆ ಕೂಡ ಮಾಡ್ತೀರಾ. ಆದ್ರೆ ನನ್ ಜೊತೆ ಮಾತಾಡದೇ ಇರೋಷ್ಟು ಕೆಟ್ಟೋನಾಗ್ಬಿಟ್ನಾ ನಾನು? ನನಗ್ ನಿನ್ ಜೊತೆ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ? ನಾನು ಅಷ್ಟೊಂದ್ ಕೆಟ್ಟವನಾ? ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನನ್ನ ಹತ್ರ ಬಂದ್ರೆ ಸಾಕು ನನ್ ಮೇಲೆ ಉರ್ದ್ ಬೀಳ್ತೀರಾ. ಹೌದು, ಉರ್ದ್ ಬೀಳ್ತೀನಿ. ನೀನ್ ಮೊದ್ಲು ಇಲ್ಲಿಂದ ಹೋಗು. ಸರಿ, ಹೋಗ್ತೀನಿ. ಆದ್ರೆ ಯಾವತ್ತೂ ಬರಲ್ಲ ನಾನು. ಅವಾಗ್ಲಾದ್ರೂ ಖುಷಿಯಾಗಿರ್ತೀರಾ ತಾನೆ? ನಿನ್ನಿಷ್ಟ. ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಸರಿ. ಏನಾಗಿದೆ ಈ ಬಾಲಂಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ? ಇವನಿಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನಿನ್ನೆ ರಾತ್ರಿ ನನ್ಗೊಂದು ಕನ್ಸು ಬಂದಿತ್ತು. ನನ್ಗೂ ದೇವರು ಸೂಚನೆ ಕೊಟ್ಟಿದ್ದಾನೆ. ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆಲ್ಲ. ಚಿದಾನಂದ್ರೆ, ಪಂಡಿತ್ರೆ, ನನ್ನ ಕನ್ಸಲ್ ಬಂದಿರೋ ಪ್ರಕಾರ ನಿಮ್ಗಳ ಜಮೀನಲ್ಲೂ ಕೂಡ ಇಂಥ ಕಳಶ ಇದೆ. ನಿಮ್ಮೆಲ್ಲರ ಜಮೀನು ಕೂಡ ದೇವರಿಗೆ ಸಲ್ಬೇಕಲ್ಲ. ರಾತ್ರಿ ಹೊತ್ತಲ್ಲಿ ಇನ್ನೊಬ್ರು ಜಮೀನಲ್ಲಿ ಕಳಶ ತಂದಿಟ್ಟು ಅದನ್ನ ನೀವೇ ಬೆಳಗ್ಗೆ ಬಂದು ಆ ಕಳಶನ ಹೊರಗ್ ತೆಗ್ಸೋದು ಇದು ದೇವ್ರ ಸೂಚನೆ ಅಲ್ಲ. ಬದ್ಲಿಗೆ ಇದು ನಿಮ್ ಕುತಂತ್ರ ಬುದ್ಧಿ. ನೀವೆಲ್ಲ ಜೊತೆಗಿದ್ದು ಕೂಡ ಆ ಚಹಾ ಹಾಕೋ ಮಂಗೇಶ ಕೆಳಗೇರಿ ಭೀಮರಾವ್ ಹತ್ರ ಸಹಾಯ ಕೇಳಕ್ ಹೋಗಿದಾನಂದ್ರೆ ಏನರ್ಥ? ಮೊದಲನೇ ಸಲ ಮೇಲ್ವರ್ಗದವನು ಒಬ್ಬ ಕೆಳವರ್ಗದ ಭೀಮರಾವ್ ಮುಂದೆ ನಿಂತು ಕೈ ಚಾಚಿ ಸಹಾಯ ಕೇಳಿದಾನೆ. ಅವನ್ ಮುಂದೆ ಮಂಡಿಯೂರಿದಾನೆ. ಯೋಚನೆ ಮಾಡಿ, ನಮ್ಮ ವರ್ಗದವರಿಗೆ ಎಂಥ ಅವಮಾನ ಗೊತ್ತಾ ಇದು? ನಾಚಿಕೆ ಆಗ್ಬೇಕು ನೀವಿನ್ನು ಈ ರೀತಿ ಬದುಕಿರೋದಕ್ಕೆ. ನಾವೇನಾದ್ರೂ ಮಾಡ್ಲೇಬೇಕು. ಸರಿಯಾದ ಪಾಠ ಕಲಿಸ್ಲೇಬೇಕು. ಗುರುಗಳ ವಿರುದ್ಧ ಹೋದರೆ ಎಂಥ ಶಿಕ್ಷೆ ಆಗುತ್ತೆ ಅಂತ ಚಹಾ ಹಾಕೋ ಮಂಗೇಶಂಗೆ ಗೊತ್ತಾಗ್ಲೇಬೇಕು. ಗುರುಗಳೇ, ಮಂಗೇಶ ಮಾಡಿರೋದು ಒಂಚೂರೂ ಸರಿ ಇಲ್ಲ. ನಾವು ಎಲ್ಲ ಮೇಲ್ವರ್ಗದವ್ರನ್ನ ಅವನು ಅವಮಾನ ಮಾಡಿದಾನೆ. ಅವನ್ ಮಾಡಿರೋ ತಪ್ಪಿಗೆ ಅವನ್ಗೆ ಶಿಕ್ಷೆ ಆಗ್ಲೇಬೇಕು. ನನ್ ದೃಷ್ಟಿಯಲ್ಲಿ ಇದು ಪಾಪ, ಮಹಾಪಾಪ. ಪಂಡಿತ್ರೆ ಹೇಳ್ತಿರೋದು ಸರಿ ಇದೆ ಗುರುಗಳೇ. ಗುರುಗಳೇ, ನೀವು ಹೂ ಅಂದ್ರೆ ಆ ಮಂಗೇಶನ್ನ ಸಾಯಿಸೋಕ್ಕೂ ಹೇಸಲ ನಾವು ಅವನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀವಿ. ಆಮೇಲೆ ಜನರಿಗೆ ಹೇಳ್ಕೊಂಡ್ರಾಯ್ತು ಅವನು ದೇವ್ರ ಸೂಚನೆನ ಪಾಲಿಸ್ಲಿಲ್ಲ, ಅದಕ್ಕೆ ಹುಚ್ಚ ಆಗ್ಬಿಟ್ಟ, ಮತ್ತೆ ಅದೇ ಯೋಚನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಬೇಡ ಬೇಡ, ಸಾಯಿಸೋದ್ ಬೇಡ. ಅವನ್ ಬದುಕಬೇಕು, ದಯನೀಯವಾಗಿ ಬದುಕಬೇಕು. ಆ ಚಹಾ ಹಾಕೋ ಮಂಗೇಶನ ಅಣ್ಣಂಗ್ ಹೋಗಿ ಹೇಳಿ ಗುರುಗಳು ನಿನ್ನನ್ನ ನೋಡ್ಬೇಕು ಅಂತ. ಆಗ್ಲಿ ಗುರುಗಳೇ. ಆಯ್ತು ಗುರುಗಳೇ, ನಾವ್ ಈಗ್ಲೇ ಮಹೇಶನ್ ಕರ್ಕೊಂಡ್ ಬರ್ತೀವಿ. ನಡೀರಿ ಪಂಡಿತ್ರೆ. ಮಂಗೇಶ, ನೀನು ಒಬ್ಬ ಕೆಳವರ್ಗದವನ ಹತ್ರ ಸಹಾಯ ಕೇಳಿ ಜಾತಿ, ನಂಬಿಕೆ, ಆ ದೇವ್ರಿಗೆ ಅವಮಾನ ಮಾಡಿದೀಯ. ಇದಕ್ ಸರಿಯಾದ ಶಿಕ್ಷೆ ಖಂಡಿತ ಆಗುತ್ತೆ. ಮತ್ತೆ ಭೀಮರಾವ್ ನಿನಗೂ ಶಿಕ್ಷೆ ಕೊಡದೆ ಬಿಡಲ್ಲ.